ಆ್ಯಂಡ್ ಈ 90s ಇಂದ ಒಂದು ಈ ಕಿಲಾಡಿ ಜೋಡಿಗಳು ಅಂತ ಬರ್ತಾ ಇರುತ್ತೆ. ಅಂದರೆ ಒಂದೊಂದು ಫೇಸ್ಗೆ ಒಬ್ಬೊಬ್ರು ಕಾಮಿಡಿ ಸ್ಟಾರ್ಗಳು ಉಟ್ಕೊಂತ ಹೋಗ್ತಾರೆ. ಮುಂಚೆ ಈಗ ದ್ವಾರಕೀಶ್ ಸರ್, ರಾಜ್ಕುಮಾರ್ ಸರ್, ನರಸಿಂಹರಾಜು ಸರ್, ಇತ್ತೀಚೆಗೆ ದೊಡ್ಡಣ್ಣ ಅವರು, ಸಾಧು ಕೋಕಿಲ ಅವರು, ಬುಲೆಟ್ ಪ್ರಕಾಶ್ ಅವರು, ಈ ಥರ ಜೋಡಿಗಳು ಸಿಕ್ಕಾಪಟ್ಟೆ ವೈರಲ್. ಈ ಸಿನಿಮಾ ಲವ್ಲಿ ಸಿನಿಮಾ ಬಗ್ಗೆ ಮಾತಾಡೋಣ ಅಂತಂದ್ರೆ ನಿಮ್ದು ಸಾಧು ಸರ್ದು ಸಿಕ್ಕಾಪಟ್ಟೆ ಕಾಂಬಿನೇಷನ್ ಅಂತ ಗೊತ್ತಾಗುತ್ತೆ. ಹೌದು ಹೇಳುವ ಹೇಗಿದೆ ಹೇಗೆ? ಇಲ್ಲ ಸರ್, ಅದಂತೂ ಇದೊಂದು ನಂಗೆ ತುಂಬ ಒಂದು ಖುಷಿ ಕೊಟ್ಟ ವಿಷಯ. ಪ್ರೊಡಕ್ಷನಿಂದ ಫೋನ್ ಮಾಡ್ತಾರೆ, ಹಿಂಗೆ ಲವ್ಲಿ ಅಂತ ಸಿನಿಮಾ, ವಸಿಷ್ಠ ಸಿನಿಮಾ ಸರ್ ಸಿನಿಮಾ. ಓಕೆ ಸೊ ನಿಮ್ಮ ಕ್ಯಾರೆಕ್ಟ್ರು ಚೆನ್ನಾಗಿದೆ ಹೇಳ್ತಾರೆ. ನನ್ನ ಕ್ಯಾರೆಕ್ಟ್ರು ಏನಿರುತ್ತೆ ಅಂತ ಕೇಳೋಕೆ ಹೋಗೋ ಮುಂಚೆ ಅವ್ರು ಹೇಳ್ತಾರೆ ಸಾಧು ಸರ್ ಕಾಂಬಿನೇಷನ್ ಇರುತ್ತೆ ಅಂತ. ಏನು ಖುಷಿ ಆಯ್ತು ಅಂದ್ರೆ ನನಗೆ. ಇಲ್ಲ ಸರ್ ನಾನು ಬರ್ತೀನಿ, ನೀವು ಯಾವಾಗಂತೇಳಿ ನಾನು ಬರ್ತೀನಿ, ಏನು ಮಾತ್ರ ಇಲ್ಲ ಅವ್ರ ಹತ್ರ, ನಾನು ಬಂದು ಮಾಡೋಗ್ತೀನಿ ಸರ್. ಅಂದರೆ ಅದು ನಾನು ಆ್ಯಕ್ಚುಲಿ ಇದನ್ನ ಕನಸೆ ಕಂಡಿಲ್ಲ ನಾನು. ಅಂದರೆ ಅಂಥವ್ರ ಜೊತೆಲಿ ನಮಗೆ ಆ್ಯಕ್ಟ್ ಮಾಡೋ ಚಾನ್ಸು ಸಿಗುತ್ತೆ, ಅದು ಸಿನಿಮಾದಲ್ಲಿ. ಲೆಜೆಂಡ್ ಅವ್ರು ಸರ್, ನಮ್ಮ ಕಾಮಿಡಿಗೇ ಸಾಧು ಸರ್ ಅಂದರೆ ಲೆಜೆಂಡು. ಸೊ ಅವ್ರು ಬಂದ್ರಂದರೆ ಸ್ಕ್ರೀನಲ್ಲಿ ನಾನೇ ಅಷ್ಟು ಖುಷಿ ಪಡ್ತೀನಿ. ಆಡಿಯನ್ಸಾಗಿ ಕೂತು ನೋಡಿದ್ರೆ ಅವ್ರು ಬಂದು ಅವ್ರ ಕಾಮಿಡಿಗೆಲ್ಲ. ಸೊ ಅಂಥವ್ರ ಜೊತೆ ನಾನು ಒಂಚೂರು ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ ಅಂದರೆ ಸೊ ನಾನು ಲಕ್ ಅಂತಲೇ ಹೇಳ್ಬೋದು ಸರ್, ಅದು ನಿಜವಾಗ್ಲೂ. ಸೊ ಅವರು ನನಗೆ ಮಾಡಬೇಕಾದ್ರೂ ಭಯತ್ತು ಅವ್ರ ಜೊತೆ. ಸಾಧು ಸರ್ ಹೇಗೆ ಅವರು ಒಪ್ಕೋತಾರೆ ನಾನು ಮುಂದೆ ಆ್ಯಕ್ಟ್ ಮಾಡೋದು, ಅಲ್ಲ ಬೈತಾರ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ ಅಂತ. ಬಟ್ ಅವ್ರು ಎಷ್ಟು ಸಪೋರ್ಟಿವ್ ಅಂದರೆ ಅವ್ರದ್ದು ಆ ತಾಳ್ಮೆ. ಅಂದರೆ ಅವರು ನಾನು ಹಿಂಗೆ ಮಾಡ್ತೀನಿ, ಹಿಂಗೆ ಮಾಡೀನಿ, ಇಲ್ಲೊಂಥರ ಈ ಥರ ಶಾಕ್ಸ್ ತೊಗೊ, ಇಲ್ಲಿ ಬೇರೆ ಥರ ತೊಗೊ, ಪ್ರತಿಯೊಂದು ಅವರು ನಮ್ಮನ್ನು ಎಜುಕೇಟ್ ಮಾಡ್ತಾ ಹೋಗ್ತಾರೆ, ಹಿಂಗೆ ಮಾಡಿ ಹಂಗೆ ಮಾಡಿ. ಸೊ ನಂಗೆ ಭಾಳ ಈಸಿ ಆಯಿತು ಮಾಡಬೇಕಾದ್ರೆ. ಭಾಳ ಈಸಿ ಅಂದರೆ ತುಂಬ ಈಸಿಯಾಗಿ ಮಾಡೋದು ಸಾಧು ಜೊತೆ. ಆಮೇಲೆ ಒಂಥರ ಶೂಟಿಂಗ್ ಪ್ಯಾಕಪ್ ಆಗಿ ಮನೆಗೆ ಹೋಗ್ಬೇಕಾದ್ರೆ ಒಂಥರ ಖುಷಿ. ಏನೋ ನಾನು ಸರ್ ಜೊತೆ ಮಾಡಿದೆ ಒಂಥರ ಖುಷಿ, ನಾನು ಚೆನ್ನಾಗಿ ಮಾಡಿದೆ. ಅದಾದಮೇಲೆ ಡಬ್ಬಿಂಗು ಅಷ್ಟೇ. ಡಬ್ಬಿಂಗು ಫಸ್ಟ್ ನಾನೇ ಮಾಡಿದೆ, ನಂದು ಮುಗೀತು. ಆಮೇಲೆ ಇನ್ನೊಂದ್ಸಲಿ ಫೋನ್ ಬಂತು, ಬನ್ನಿ ಒಂಚೂರು ಕರೆಕ್ಷನ್ಗೆ ಅಂತ. ಸೊ ಅವರು ಕೆಲವೊಂದು ಕರೆಕ್ಷನ್ಸ್ನ ಅವ್ರು ಡಬ್ ಮಾಡಬೇಕಾದ್ರೆ ಅವರು ಅದನ್ನ ಮಾರ್ಕ್ ಮಾಡಿ ಹೇಳಿದರು ಇಂಜಿನಿಯರ್ಗೆ. ಸೊ ಕರೆಸಿ ಅವ್ರನ್ನ ಇಲ್ಲಿ ನೋಡಿ ಕರೆಕ್ಷನ್ ಮಾಡಿ, ಚೆನ್ನಾಗಿ ಬಂದಿದೆ ಸೀನ್ಸು, ಇನ್ನೂ ಚೆನ್ನಾಗಾಗುತ್ತೆ, ವರ್ಕ್ ಆಗುತ್ತೆ, ಕರೀರಿ ಅಂತ. ಸೊ ಹೋದೆ ನಾನು. ಹಂಗೆ ಹೋಗ್ಬೇಕಾದ್ರೆ ನನಗೂ ಅದೇ ಅನ್ನಿಸ್ತು, ನಾನು ಫಸ್ಟು ಬಿಫೋರ್ ಮಾಡುವಾಗ ಬೇರೆ ಥರ ಇತ್ತು, ಈಗ ಕರೆಕ್ಟ್ ಅವ್ರು ಹೇಳಿದ್ದು ಕರೆಕ್ಷನ್ಸು ಅಂತ. ಸೊ ಕರೆಕ್ಷನ್ಸ್ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿ ಬಂತು. ಅವರು ನಗ್ತಿದ್ರು ಇಂಜಿನಿಯರ್, ಅವರು ಖುಷಿಪಟ್ಟರು. ಅವ್ರು ಹೇಳ್ತಿದ್ರು ನನಗೆ, ನೀವು ಮಾಡಬೇಕಾದ್ರೆ ನಂಗೆ ನನ್ನ ಫ್ಲ್ಯಾಶ್ ಬ್ಯಾಕ್ ನೆನಪಾಯಿತು. ಆವಾಗ ನಾನು ಪ್ರಕಾಶ್ ಸರ್ಗೆ ಮತ್ತು ಸಾಧು ಸರ್ ಕಾಂಬಿನೇಷನ್ ಇತ್ತು, ಸೊ ಅದು ನೆನಪಾಗ್ತಿತ್ತು ನೀವು ಮಾಡಿದಾಗ. ಸೊ ತುಂಬ ಚೆನ್ನಾಗಿ ಬಂದಿದೆ. ಸೊ ನನಗೆ ಅನ್ನಿಸ್ತು ಚೆನ್ನಾಗಿ ಬಂದಿದೆ ಅಲ್ವ, ನನಗೆ ನಗು ಬರ್ತಿತ್ತು ಅವ್ರು ಮಾಡಿದ್ದಕ್ಕೂ, ನಾನು ರಿಯಾಕ್ಷನ್ ಕೊಡೋದಕ್ಕೂ. ಇನ್ನೊಂದು ಮಾತು, ಸೊ ನಾನು ವೆಯ್ಟ್ ಮಾಡ್ತಿದ್ದೀನಿ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ, ಒಂದ್ಸಲ ನೋಡಬೇಕು ಅಂತ. ನನಗೂ ನೆನಪಾಗಿದೆ. ಸೊ ಬುಲೆಟ್ ಪ್ರಕಾಶ್ ಅವರು ಮತ್ತು ಸಾಧು ಅವರ ಕಾಂಬಿನೇಷನ್ ನೆನಪಾಯ್ತು, ನೀವಿಬ್ಬರು ಊಹೆ ಮಾಡಿ. ಹೌದು, ಆ್ಯಕ್ಚುಲಿ ನಾನು ಕಾಮಿಡಿಗಳಿಗೆ ಫಸ್ಟ್ ಎಪಿಸೋಡ್ಗೆ ಎಂಟ್ರಿ ಕೊಟ್ಟ ತಕ್ಷಣ ಫಸ್ಟ್ ಕಮೆಂಟು ನಮ್ಮ ಜಗ್ಗೇಶ್ ಸರ್ ಕೊಟ್ಟದ್ದೇ. ಸೇಮ್ ಫಸ್ಟ್ ಮಾತಾಡಿದೆ ಬುಲೆಟ್ ಪ್ರಕಾಶ್ ಸರ್ ಬಗ್ಗೆ. ಸೊ ಆಗಲೂ ಒಂಥರ ಖುಷಿ ಆಯಿತು. ಸೊ ಈಗ ಸಾಧು ಸರ್ ಜೊತೆ ಸಿಕ್ಕಿರೋ ಕಾಂಬಿನೇಷನು ಅದಕ್ಕೂ ಒಂಥರ ತುಂಬ ಖುಷಿ ಇದೆ ಸರ್. ನಿಮಗೆ ಯಾವ ಜೋಡಿ ತುಂಬ ಇಷ್ಟ ಆಯಿತು ಮುಂಚೆ? ನಾನು ಇವಾಗ ನಿಮ್ದು ಕಾಂಬಿನೇಷನ್ ಥರ ಮುಂಚೆ ಯಾರ ಕಾಮಿಡಿ ಜೋಡಿ ತುಂಬ ಇಷ್ಟ ಆಗಿತ್ತು, ಸಿಕ್ಕಾಪಟ್ಟೆ ಲೈಕ್ ಮಾಡಿ ನೋಡ್ತಿದ್ವಿ? ನಾನು ಅದು ಇವ್ರದ್ದೆ ಸರ್, ಬುಲೆಟ್ ಪ್ರಕಾಶ್, ಸಾಧು ಗೋಕಿಲ ಸರ್. ಅವರೇ ಅಲ್ವ ಸರ್, ನಾವೆಲ್ಲ ಬಾಲ್ಯ ವಯಸ್ಸಲ್ಲಿ ನೋಡಿ ಅವ್ರು ಇನ್ಸ್ಪೈರಿಂಗ್ ಆ್ಯಕ್ಚುಲಿ ನಮಗೆ. ಒಬ್ಬ ಸ್ಕೂಲಿಂದ ಬಂದು ತಕ್ಷಣ ಫಸ್ಟ್ ಟಿ ವಿಲಿ ಆಗ ಈ ಕಾಮಿಡಿ ಸೀನ್ಸ್ ಎಲ್ಲ ಕಟ್ಟಿಂಗ್ಸ್ ಎಲ್ಲ ಆಗ್ತಿದ್ರು, ಟಾಪ್ 10, ಟಾಪ್ 9, ಟಾಪ್ 8 ಅಂತ ಈ ಥರ. ಸೊ ಅದು ಹಾಕೋದವ್ರು ರಿಪೀಟೇ, ಆದರೂ ನಾನು ಕೂತ್ಕೊಂಡು ತಾಳ್ಮೆದ ನೋಡ್ತಿದ್ದೆ, ಏನು ಖುಷಿ. ಇವತ್ತು ಅದಕ್ಕೆ ನಗ್ತಿದ್ದೆ, ನೆಕ್ಸ್ಟ್ ಡೇ ರಿಪೀಟ್ ನೋಡಿದ್ರು ಹಂಗೆ ನಗ್ತಿದ್ದೆ. ಸೊ ಅವ್ರ ಜೊತೆ ಲಕ್ ಸರ್ ಅಷ್ಟೇ. ಸಿನಿಮಾ ಅಂತ ಬಂದಾಗ ಯಾವ ಥರ ಇರುತ್ತೆ ಸರ್ ಪಾತ್ರ ನಿಮ್ಮದು? ಅಂದರೆ ಕಾಮಿಡಿ ಈ ಅಂದರೆ ಪ್ರೇಮ್ ಸರ್ದು ಸಿನಿಮಾ ಆ ಥರ ಇಲ್ಲ ಸರ್, ಇದು ಕಂಪ್ಲೀಟ್. ಇದರಲ್ಲಿ ಪ್ರತಿಯೊಂದು ಸೀನ್ ಸಾಧಿಸಿದ ಕಾಮಿಡಿನೇ ಬರುತ್ತೆ. ಸೊ ಆಫೀಸ್ ಇರುತ್ತೆ, ಆಫೀಸಲ್ಲಿ ನಾನು ವಸಿಷ್ಠ ಅಣ್ಣ ಎಲ್ಲ ನಾವು ಕೊಲೀಗ್ಸ್ ಇರ್ತೀವಿ ಆಫೀಸಲ್ಲಿ. ಸೊ ಹೊಸದಾಗಿ ಒಬ್ಬರು ಜಾಯ್ನ್ ಆಗೋದೇ ಸಾಧು ಸರ್. ಅವ್ರನ್ನ ನಾವು ಗ್ರ್ಯಾಂಡಾಗಿ ವೆಲ್ಕಮ್ ಎಲ್ಲ ಮಾಡ್ತೀವಿ. ಸೊ ಅವ್ರು ಬಂದ ಮೇಲೆ ಆಫೀಸಲ್ಲಿ ಬೇರೆ ಥರನೇ ಇರುತ್ತೆ. ನಾನೊಂದು ಹುಡುಗಿಗೆ ಕಾಳಾಗ್ತಿರ್ತೀನಿ, ಅವ್ರು ಅದೇ ಹುಡುಗಿ ಕಾಳಾಗ್ತಿರ್ತಾರೆ. ಸೊ ನಮ್ಮಿಬ್ರಿಗೆ ಫೈಟು, ನಮ್ಮಿಬ್ರಿಗೆ ಟಗರ್, ಅದು ಹೋಗ್ತಿರುತ್ತೆ. ಹಾಂ, ಅವ್ರ ಜೊತೆನಿದೆ. ಅವರೊಂಥರ ವರ್ಸಟಲ್ ಕ್ಯಾರೆಕ್ಟರ್, ಅವ್ರು ಸೀರಿಯಸ್ ಆಗಿರ್ತಾರೆ. ಇವ್ರು ಯಾವಾಗಲೂ ನೋಡಿ ಸೀರಿಯಸ್ ಅಂತ. ಅವರು ಸಾಧು ಸರ್ ಬಂದಾಗ ಫನ್ ಇರುತ್ತೆ.
ಇವತ್ತು ಸಾಂಗ್ ರಿಲೀಸ್ ಆಯಿತು, ಮೇ ಬಿ ಅದ್ರ ಬಗ್ಗೆ ಕೇಳಿದ್ರು. ಸಾಂಗು ಹೌದು ಸರ್, ನಿಜ ನೀವು ಕೇಳಿದ್ರೆ ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಎಸ್ಪೆಷಲಿ ಅವ್ರ ವಾಯ್ಸ್ ಬಿದ್ದರೆ ಅಂತೂ ಬೇರೆ ಥರ. ವಸಿಷ್ಠ ಅವ್ರ ವಾಯ್ಸೇ ಚಂದ ನೋಡಿ, ಆ ಥರ ವಾಯ್ಸ್ ತುಂಬ ರೇರ್ ಇರೋದು. ಸೊ ಅದನ್ನ ತುಂಬ ಚೆನ್ನಾಗಿ ಆಡಿದ್ದಾರೆ, ತುಂಬ ಹೊಸದಾಗಿ ತೋರಿಸಿದ್ದಾರೆ. ನಿಮ್ಗೆ ಅನ್ಸಿಲ್ವಾ ಆ ಸಾಂಗ್ ನಾನೇ ಇರಬೇಕಾಗಿತ್ತು ಅಂದರೆ ಆ ಸಾಂಗ್ ಅಲ್ಲ ವಸಿಷ್ಠನೇ ನಾನಾಗಬೇಕು ಅಂತ? KGF ನೋಡ್ಬೇಕಾದ್ರೂ ನಾನೇ ಸುತ್ತಿಗಿಟ್ಕೊಂಡು ಬರಬೇಕು ಅಂತ ಅನಿಸುತ್ತೆ ನನಗೆ. ಏನು ಮಾಡ್ತೀರ, ಕಳಿಸ್ತಾರ ನನ್ನ? ಇಲ್ಲ ಅನಿಸಿದೆ ಅಲ್ಲ, ಅಯ್ಯೋ ಆ ಥರ ತುಂಬ ಅನಿಸುತ್ತೆ ಸರ್. ತುಂಬ 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 ಸಾಂಗ್ ತುಂಬ ಚೆನ್ನಾಗಿದೆ. ಸಾಂಗ್ ಸಿನಿಮಾನು ಚೆನ್ನಾಗಿದೆ ಸರ್. ಒಂಥರ ನೀವು ರೆಗ್ಯುಲರಾಗಿ ನೋಡೋ ಲವ್ ಸ್ಟೋರಿಗೆ ಇದಕ್ಕೂ ತುಂಬ ಡಿಫ್ರೆನ್ಸ್ ಆಗಿದೆ. ಒಂಥರ ಹೊಸ ಲವ್ ಸ್ಟೋರಿನೇ ಅದು, ಫ್ರೆಶ್ ಆಗಿದೆ. ಸೊ ಒಂದೊಳ್ಳೆ ಕಂಟೆಂಟ್ ಇದೆ. ಲವ್ ಸ್ಟೋರಿ ಹೇಳೋದಕ್ಕಿಂತ ಒಂದೊಳ್ಳೆ ಕಂಟೆಂಟ್ ಸಿನಿಮಾ. ಸೊ ಆ ಕಂಟೆಂಟು ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಾವು ಕೇಳ್ತೀವಿ ಒಳ್ಳೆ ಕಂಟೆಂಟ್ ಸಿನಿಮಾ ಬೇಕು, ಕಂಟೆಂಟ್ ಸಿನಿಮಾ ಬೇಕು ಅಂತ. ಆ್ಯಕ್ಚುಲಿ ಇದು ಕಂಟೆಂಟ್ ಸಿನಿಮಾನೇ. ಸಿನಿಮಾನು ತುಂಬ ಚೆನ್ನಾಗಿ ಬಂದಿದೆ ಸರ್. ನಮ್ಮ DOP ಸರ್ ಆಗಿರ್ಬೋದು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ.